ಫೈನಲಿ ಸೀಸನ್ 12 ಶುರುವಾಯ್ತು. ಬೈಕೊಂಬೇಡಿ ಬಾಸು, ಎಲ್ರಿಗೂ ಹ್ಯಾಪಿ ದಸರಾ. ಇಷ್ಟು ದಿನ ನನ್ನ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ಸೊ ಐ ಆಮ್ ಬ್ಯಾಕ್ ವಿತ್ ದಿಸ್ ವಿಡಿಯೋ, ಬಿಗ್ ಬಾಸ್ ಕಂಟೆಸ್ಟೆಂಟ್ ಲಿಸ್ಟ್. ಬಿಗ್ ಬಾಸ್ ಸೀಸನ್ 12ನ ಮೊದಲನೇ ಕಂಟೆಸ್ಟೆಂಟ್ ಬಂದು ನಮ್ಮ ಕಾಕ್ರೋಚ್ ಸುದಿ ಅವರು. ಇವ್ರ ಬಗ್ಗೆ ಇಂಟ್ರೊಡಕ್ಷನ್ ಬೇಕಾಗೇ ಇಲ್ಲ. ಕಾಕ್ರೋಚ್ ಸುದಿ ಅವ್ರು ಯಾರಂತ ಎಲ್ರಿಗೂ ಗೊತ್ತು. ನೆಕ್ಸ್ಟ್ ಬರೋದಾದರೆ ನಮ್ಮ ಕಾವ್ಯ ಅವರು. ಇವ್ರು ನಮ್ಮ ಕಲರ್ಸ್ ಕನ್ನಡ ಸೀರಿಯಲಲ್ಲೇ ಕೆಂಡ ಸಂಪಿಗೆ ಎಂಬ ಒಂದು ಸೀರಿಯಲಲ್ಲಿ ಬರ್ತಾಯಿದ್ರು. ಆಲ್ಸೋ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ಕೂಡ ಇದ್ದರು. ನೆಕ್ಸ್ಟ್ ನಮ್ಮ ಸತೀಶ್ ಅವರು. ಇವ್ರು ಯಾರಂತ ಯೂಟ್ಯೂಬರ್ಸ್ಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಇವರು. ಸೊ ಡಾಗ್ ಬ್ರೀಡ್ನ ಸೆಲ್ ಮಾಡೋರು ಅಷ್ಟೇ. ನೆಕ್ಸ್ಟು ಗಿಲ್ಲಿ ನಟ. ಇವರು ಯೂಟ್ಯೂಬರು ಪ್ಲಸ್ DKDಯಲ್ಲಿ ತುಂಬಾ ಸದ್ದು ಮಾಡಿದರು. ಭರ್ಜರಿ ಬ್ಯಾಚುಲರ್ಸಲ್ಲಿ ಕೂಡ ಇವ್ರು ಬಂದಿದ್ದರು. ಸೊ ನೆಕ್ಸ್ಟು ಕಂಟೆಸ್ಟೆಂಟ್ ನಂಬರ್ 5 ಬಂದು ಜಾನ್ವಿ ಅವರು. ಇವ್ರು ಯಾರಂತ ಎಲ್ರಿಗೂ ಗೊತ್ತು. ನ್ಯೂಸ್ ಚಾನಲಲ್ಲಿ ನೋಡಿ ನನಗೆ ಸಾಕಾಗೋಗಿತ್ತು. ನನ್ನಮ್ಮ ಸೂಪರ್ ಸ್ಟಾರಲ್ಲಿ ಕೂಡ ಇದ್ದರು. ನೆಕ್ಸ್ಟ್ ನಮ್ಮ ಧನುಷ್ ಅವರು. ಇವರು 2 ಸೀರಿಯಲಲ್ಲಿ ಮೇಯ್ನ್ ಲೀಡಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಗೀತಾ ಸೀರಿಯಲ್, ಇನ್ನೊಂದು ನಾನಿನ್ನ ಬಿಡಲಾರೆ ಅನಿಸುತ್ತೆ. ಅದ್ರ ಬಗ್ಗೆ ನಂಗೆ ಕ್ಲಾರಿಟಿ ಇಲ್ಲ. ನೆಕ್ಸ್ಟ್ ನಮ್ಮ ಚಂದ್ರಪ್ರಭಾ ಅವರು. ಇವರು ಕಂಟೆಸ್ಟೆಂಟ್ ನಂಬರ್ 7. ಇವ್ರು ಬಂದು ಕಾಮಿಡಿ ಕಿಲಾಡಿಗಳು ಮತ್ತು ಗಿಚ್ಚಿ ಗಿಲಿ ಅಲ್ಲಿ ತುಂಬ ಫೇಮಸ್. ನೆಕ್ಸ್ಟು ಮಂಜು ಭಾಷಿಣಿ. ಇವ್ರು ಬಂದು ನಮ್ಮ ಪುಟ್ಟಕ್ಕನ ಮಕ್ಕಳು ಸೀರಿಯಲಲ್ಲಿ ಒಂದು ರೋಲ್ ಮಾಡ್ತಾಯಿದ್ರು. ಇವರು ಕೂಡ ಆರ್ಟಿಸ್ಟ್. ನೆಕ್ಸ್ಟು ರಶಿಕಾ ಅವ್ರು ಬಂದು ಮನದ ಕಡಲು ಅಂತ ಮೊನ್ನೆ ಒಂದು ರೀಸೆಂಟಾಗಿ ಮೂವಿ ರಿಲೀಸ್ ಆಯ್ತಲ್ಲ, ಅದರಲ್ಲಿ ಫೀಮೇಲ್ ಲೀಡ್ ರೋಲ್ ಆಗಿ ಆ್ಯಕ್ಟ್ ಮಾಡಿದರು. ನೆಕ್ಸ್ಟ್ ಅಭಿಷೇಕ್ ಅವರು. ಇವ್ರು ಕೂಡ ಮೂವಿ ಆರ್ಟಿಸ್ಟು. ಸೊ ಇವ್ರ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ. ಯಾವ ಸೀರಿಯಲ್ ಅಂದರೆ ಲಕ್ಷ್ಣ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ನೆಕ್ಸ್ಟ್ ಬರೋದಾದರೆ ನಮ್ಮ ಮಲ್ಲಮ್ಮ ಅವರು. ಇವರು ಕೂಡ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರು. ಇವ್ರ ಬಗ್ಗೆ ಜಾಸ್ತಿ ಹೇಳೋದು ಬೇಕಾಗಿಲ್ಲ, ನಿಮಗೆ ಎಲ್ಲ ಗೊತ್ತಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿದ್ರು. ನೆಕ್ಸ್ಟ್ ಬರೋದಾದರೆ ಅಶ್ವಿನಿ ಅವರು. ಇವರು ಕೂಡ ಸೀರಿಯಲ್ ಆರ್ಟಿಸ್ಟ್ನೆಲ್ಲ ಹಾಕಿ ತುಂಬಿಸ್ಬಿಟ್ಟಿದ್ದಾರೆ. ಯಾವ ಸೀರಿಯಲ್ ಅಂತ ನನಗಂತೂ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಕಂಟೆಸ್ಟೆಂಟ್ ನಂಬರ್ 13 ಅವ್ರು ಬಂದು ಧ್ರುವಂತ್ ಅವರು. ಇವ್ರು ಯಾರಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಇವ್ರದ್ದು ಯಾವುದೋ ಕಾಂಟ್ರವರ್ಸಿ ಫೇಮಸ್ ಆಗಿತ್ತಂತೆ. ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಇವರು ಕೂಡ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರು ಕರಿಬಸಪ್ಪ ಅವರು. ಇವ್ರನ್ನ ಕರೆಸಿದ್ದು ನನಗೆ ಯಾಕೋ ವರ್ತ್ ಅನಿಸಿಲ್ಲ. ಇವರು ದರ್ಶನ್ ಅವರ ಓಲ್ಡ್ ಮೂವಿ ಕರಿಯಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ನೆಕ್ಸ್ಟು ಮಾಳು ಅವರು. ಇವ್ರು ಬಂದು ಉತ್ತರ ಕರ್ನಾಟಕ ಸಿಂಗರು. ನಾ ಡ್ರೈವರ್ ಆ ಸಾಂಗ್ ಯೂಟ್ಯೂಬಲ್ಲಿ ವೈರಲ್ ಆಗಿತ್ತಲ್ಲ, ಅದಕ್ಕೆ ಇವರೇ ಸಿಂಗರ್ ಮತ್ತು ಕಂಪೋಸರ್. ನೆಕ್ಸ್ಟ್ ನಮ್ಮ 17th ಕಂಟೆಸ್ಟೆಂಟ್ ಬಂದು ಸ್ಪಂದನ ಅವರು. ಇವರು ಕರಿಮಣಿ ಸೀರಿಯಲಲ್ಲಿ ಸೀರಿಯಲ್ ಆರ್ಟಿಸ್ಟ್ ಇವರು ಕೂಡ. ನೆಕ್ಸ್ಟ್ ಲಾಸ್ಟ್ ಸೆಕೆಂಡ್ ಕಂಟೆಸ್ಟೆಂಟ್ ಬಂದು ಅಶ್ವಿನಿ ಗೌಡ ಅವರು. ಇವರು ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಸೀರಿಯಲಲ್ಲಿ ಮೇನ್ ರೋಲ್ ಆಗಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಸಪೋರ್ಟಿಂಗ್ ರೋಲ್ ಕೂಡ ಪ್ಲೇ ಮಾಡಿದ್ದಾರೆ. ನೆಕ್ಸ್ಟ್ ನಮ್ಮ ಲಾಸ್ಟ್ ಅವ್ರು ಬಂದು ಅಮಿತ್ ಅವರು. ಇವ್ರು ಬಂದು RJ ಅವರು. ನಿಮ್ಮೆಲ್ರಿಗೂ ನೋಡಿರ್ತೀರ, ಇನ್ಸ್ಟಾಗ್ರಾಮಲ್ಲಿ ತುಂಬ ಫೇಮಸ್. ಇದಾಗಿತ್ತು ಬಿಗ್ ಬಾಸ್ನ ಕಂಟೆಸ್ಟೆಂಟ್ ಲಿಸ್ಟ್. ಇದರಲ್ಲಿ ಒಂಟಿ ಜಂಟಿ ಅಂತ ಕೂಡ ಡಿವೈಡ್ ಮಾಡಿದ್ದಾರೆ. ಅದ್ರ ಬಗ್ಗೆ ಮುಂದಿನ ವಿಡಿಯೋ ಅಂದರೆ ಎಪಿಸೋಡ್ ಸಮ್ಮರಿಯಲ್ಲಿ ಮಾತಾಡ್ತೀನಿ. ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಗಾಯ್ಸ್, ಬಾಯ್. ಬಿಗ್ ಬಾಸ್ ಎಲ್ಲ ಅಪ್ಡೇಟ್ ಬರುತ್ತೆ. ಸ್ಟೇ ಟ್ಯೂನ್ಡ್. ದ್ವೇಷ, ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?